ಪೂಜೆ ಮಾಡುವಾಗ ನಿಮ್ಮ ಮನೆಯಲ್ಲಿ ದೇವತೆಗಳ ಉಪಸ್ಥಿತಿಯನ್ನು ಸೂಚಿಸುವ ಕೆಲವು ಸಂಕೇತಗಳನ್ನು ದೇವರು ಮುನ್ಸೂಚನೆಯಾಗಿ ಕಳುಹಿಸುತ್ತಾನೆ. ಈ 24 ಸಂಕೇತಗಳನ್ನು ನಾವು ಗುರುತಿಸಿದರೆ ದೇವರ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತದೆ. ದೈವಶಕ್ತಿಯ 24 ಲಕ್ಷಣಗಳು ಮತ್ತು ಸಂಕೇತಗಳು. 1. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ. ಬೆಳಗಿನ ಜಾವ 3 ಗಂಟೆಯಿಂದ 4:30 ಮಧ್ಯದಲ್ಲಿ ನಿಮಗೆ ತಾನಾಗಿಯೇ ಎಚ್ಚರವಾದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಿದ್ದಾರೆ ಎಂದು ಅರ್ಥೈಸಿಕೊಳ್ಳಬಹುದು. 2. ದೀಪಾರಾಧನೆ ವೇಳೆ ಕಣ್ಣೀರು. ಪೂಜೆ ಮಾಡುವಾಗ ತಿಳಿಯದಂತೆ ಕಣ್ಣೀರು ಬಂದರೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತವೆ ಮತ್ತು ಪೂಜೆಗೆ ಒಳ್ಳೆಯ ಫಲ ಸಿಗಲಿದೆ ಎಂಬ ಸೂಚನೆಯಾಗಿರುತ್ತದೆ. 3. ದೇವರ ಮುಖದಲ್ಲಿ ನಗು. ಆರತಿ ಬೆಳಗುವಾಗ ದೇವರ ಮುಖದಲ್ಲಿ ನಗು ಕಂಡರೆ ಭಾಸವಾದರೆ ನಿಮ್ಮ ಜನ್ಮ ಸಾರ್ಥಕವಾಯಿತು ಮತ್ತು ಪೂಜೆ ನೇರವಾಗಿ ದೇವರ ಪಾದಗಳಿಗೆ ತಲುಪುತ್ತಿದೆ ಎಂದು ತಿಳಿದುಕೊಳ್ಳಿ. 4. ಕೈ ಸುಡುವುದು. ದೀಪ ಹಚ್ಚುವಾಗ ಕೈ ಸುಟ್ಟರೆ ಅದನ್ನು ಅಶುಭ ಎನ್ನಲಾಗುತ್ತದೆ. ಪೂಜೆಯಲ್ಲಿ ಏನೋ ತಪ್ಪು ಮಾಡಿದ್ದೀರಿ ಎಂದ ಮುನ್ನೆಚ್ಚರಿಕೆ ಇದು. 5. ಹಾಲು ಉಕ್ಕುವುದು. ಮನೆಯಲ್ಲಿ ಹಾಲು ಅನಿರೀಕ್ಷಿತವಾಗಿ ಉಕ್ಕಿದರೆ ಧನಲಕ್ಷ್ಮಿಯು ಹಣದ ರೂಪದಲ್ಲಿ ಮನೆಗೆ ಬರಲಿದ್ದಾಳೆ ಎಂದು ಅರ್ಥ. 6. ಗೆಜ್ಜೆ ಶಬ್ದ. ಇದ್ದಕ್ಕಿದ್ದಂತೆ ಗೆಜ್ಜೆ ಶಬ್ದ ಕೇಳಿಸಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ನಿಮ್ಮ ಮನೆಯಲ್ಲಿ ಓಡಾಡುತ್ತಿದ್ದಾಳೆ ಮತ್ತು ಅಪಾರ ಐಶ್ವರ್ಯ ಬರಲಿದೆ ಎಂದು ಅರ್ಥ. 7. ದೈವಿಕ ಇರುವಿಕೆಯ ಅನುಭವ. ಮನೆಯಲ್ಲಿ ಯಾರೋ ಇದ್ದಾರೆ ಎಂಬ ಭಾವನೆ ಉಂಟಾದರೆ ದೈವತೆಗಳ ಸಂಚಾರವಿದ್ದು ಅದೃಷ್ಟ ಒಲಿದು ಬರಲಿದೆ ಎಂಬ ಸಂಕೇತವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಅದು ಅಶುಭ, ಭಯಪಡಬೇಡಿ. 8. ಎಣ್ಣೆ ಇಲ್ಲದಿದ್ದರೂ ಉರಿಯುವ ದೀಪ. ದೀಪದಲ್ಲಿ ಎಣ್ಣೆ ಇಲ್ಲದಿದ್ದರೂ ದೀಪ ಉರಿಯುತ್ತಲೇ ಇದ್ದರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಮತ್ತು ನೀವು ಅದೃಷ್ಟವಂತರು ಎಂದರ್ಥ. 9. ಪ್ರಕಾಶಮಾನವಾದ ದೀಪ. ದೀಪವು ಅತಿ ಹೆಚ್ಚು ಪ್ರಕಾಶಮಾನವಾಗಿ ಉರಿದರೆ ದೇವರು ನಿಮ್ಮ ಪೂಜೆಗೆ ಸಂತೋಷಪಟ್ಟಿದ್ದಾರೆ ಮತ್ತು ಕೋರಿಕೆಗಳು ನೆರವೇರಲಿದೆ ಎಂಬ ಸೂಚನೆಯಾಗಿರುತ್ತದೆ. ಆದ್ದರಿಂದ ತುಂಬಾ ಹೊತ್ತು ದೀಪವನ್ನು ಅಬ್ಸರ್ವ್ ಮಾಡುತ್ತಲೇ ಕುಳಿತುಕೊಳ್ಳಬೇಡಿ. ಅದು ತಾನಾಗಿಯೇ ನಿಮ್ಮ ಆರೈಕೆಗಳು, ಕೋರಿಕೆಗಳು ನೆರವೇರುತ್ತವೆ ಎಂಬ ಸೂಚನೆ ಇದ್ದರೆ ನಿಮಗೂ ಅದು ಕಾಣಿಸುತ್ತದೆ. 10. ಹೂವು ಬೀಳುವಿಕೆ. ಪೂಜೆ ಮಾಡುವಾಗ ದೇವರ ಫೋಟೋದಿಂದ ಹೂವು ಏನಾದರೂ ಕೆಳಗೆ ಬಿದ್ದರೆ ದೇವರು ನಿಮ್ಮ ಪೂಜೆಗೆ ಮೆಚ್ಚಿದ್ದಾನೆ ಎಂದರ್ಥ. ಅದು ಕೂಡ ಎಡಗಡೆ ಏನಾದರೂ ಹೂವು ಬಿದ್ದರೆ ದೇವರು ನಿಮ್ಮ ಅನಿಸಿಕೆ ಅಥವಾ ಕೋರಿಕೆ ಅಥವಾ ನಿಮ್ಮ ಒಂದು ಸಂಕಷ್ಟ, ಕಷ್ಟ ಎಲ್ಲವನ್ನು ಪರಿಹಾರ ಮಾಡುತ್ತಾನೆ ಎಂದು ಖಚಿತವಾಗಿ ತಿಳಿದುಕೊಳ್ಳಬಹುದು. ಈ ಹೂವನ್ನು ಹಣ ಇಡುವ ಜಾಗದಲ್ಲಿ ಇಟ್ಟರೆ ಲಾಭವಾಗುತ್ತದೆ. 11. ಆಕಳಿಕೆ ಬರುವುದು. ಪೂಜೆ ಸಮಯದಲ್ಲಿ ಆಕಳಿಕೆ ಬಂದರೆ ಮನೆಯಲ್ಲಿ ದುಷ್ಟ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ ಇದೆ ಎಂದು ತಿಳಿದುಕೊಳ್ಳಬೇಕು. ಅದು ನಮಗೆ ಕೊಡುವ ಒಂದು ಸಿಗ್ನಲ್ ಆಗಿರುತ್ತದೆ. ಪದೇ ಪದೇ ಆಕಳಿಕೆ ಬರುತ್ತದೆ ಪೂಜೆ ಮಾಡುವಾಗ ಎಂದರೆ ನಿಮ್ಮ ಮನೆಯಲ್ಲಿ ದುಷ್ಟ ಶಕ್ತಿ ಖಂಡಿತವಾಗಿಯೂ ಇದೆ ಎಂದರ್ಥ. 12. ಕುಂಕುಮ ಬೀಳುವಿಕೆ. ಕುಂಕುಮ ಏನಾದರೂ ಕೈ ಜಾರಿ ಕೆಳಗೆ ಬಿದ್ದರೆ ಅಶುಭ ಮತ್ತು ಪತಿಗೆ ಸಮಸ್ಯೆ ಎದುರಾಗಲಿದೆ ಎಂಬ ಸೂಚನೆಯಾಗಿರುತ್ತದೆ. ಆದ್ದರಿಂದ ಜಾಗರೂಕರಾಗಿರಿ. ಇದನ್ನು ಕೈಯಿಂದಲೇ ಎತ್ತಿ ನೀರಿನಲ್ಲಿ ಬಿಡಬೇಕು. ಯಾವುದೇ ಕಾರಣಕ್ಕೂ ಹೊರಗೆಯಿಂದ ಅದನ್ನು ಗುಡಿಸಬಾರದು. ಯಾವುದೇ ಕಾರಣಕ್ಕೂ ಕಾಲಿನಿಂದ ತುಳಿಯಬಾರದು. 13. ದೀಪ ಆರಿ ಹೋದರೆ. ದೀಪಾರಾಧನೆ ಸಮಯದಲ್ಲಿ ದೀಪ ಆರಿ ಹೋದರೆ ಕುಟುಂಬದಲ್ಲಿ ಸಮಸ್ಯೆ ಬರಬಹುದು. ಕೂಡಲೇ ಓಂ ನಮಃ ಶಿವಾಯ ಜಪಿಸಿ ಹೊಸ ದೀಪ ಹಚ್ಚಬೇಕು. 14. ಬತ್ತಿ ಸಂಪೂರ್ಣವಾಗಿ ಸುಡುವುದು. ದೀಪದ ಬತ್ತಿಗಳು ಪೂರ್ಣವಾಗಿ ಸುಟ್ಟು ಬೂದಿಯಾದರೆ ದೇವರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ ಎಂದು ತಿಳಿಯಬಹುದು. ಅದೇ ದೀಪಗಳು ಅರ್ಧ ಸುಟ್ಟು ಅಷ್ಟರಲ್ಲಿಯೇ ಅದು ನಿಂತು ಹೋದರೆ ಯಾವುದೇ ಕಾರಣಕ್ಕೂ ನಿಮ್ಮ ಭಕ್ತಿ
ನೆರವೇರುವುದಿಲ್ಲ ಎಂದು ಭಯಪಡಬೇಡಿ. ಇದು ಒಂದು ಸೂಚನೆ ಅಷ್ಟೇ. 15 ಹಲ್ಲಿ ಮತ್ತು ಇರುವೆ. ಪೂಜಾ ಕೋಣೆಯಲ್ಲಿ ಹಲ್ಲಿ ಕಂಡರೆ ಹಣ ಬರಲಿದೆ ಎಂದು ತಿಳಿದುಕೊಳ್ಳಬಹುದು ಮತ್ತು ಕಪ್ಪು ಇರುವೆಗಳು ಕಂಡರೆ ನೀವು ಶ್ರೀಮಂತರಾಗಲಿದ್ದೀರಿ ಎಂಬ ಸೂಚನೆಯಾಗಿರುತ್ತದೆ. 16 ಕಾಗೆಗಳ ಭೇಟಿ. ಪ್ರತಿದಿನ ಮನೆ ಮುಂದೆ ಬರುವ ಕಾಗೆಗಳ ಆಹಾರ ನೀಡುವುದರಿಂದ ದೇವತೆಗಳ ಆಶೀರ್ವಾದ ನಿಮಗೆ ಸದಾ ಇರುತ್ತದೆ. 17 ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳುವುದು. ಕನಸಿನಲ್ಲೇನಾದರೂ ದೇವರು ಕಾಣಿಸಿಕೊಂಡರೆ ಮನೆಗೆ ಒಳ್ಳೆಯದು ನಡೆಯಲಿದೆ ಮತ್ತು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಎಂದರ್ಥ. 18 ದೀಪದ ಶಬ್ದ. ದೀಪವು ಶಬ್ದ ಮಾಡುತ್ತಾ ಉರಿದರೆ ಪೂಜೆಯಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದೀರಿ ಎಂದು ಅರ್ಥ. 19 ಒಡೆದ ತೆಂಗಿನಕಾಯಿ. ಪೂಜೆಯ ತೆಂಗಿನಕಾಯಿ ಕೆಟ್ಟಿದ್ದರೆ ಅದನ್ನು ಬದಲಿಸಿ ಹೊಸದನ್ನು ಒಡೆಯುವುದರಿಂದ ದೋಷ ಇರುವುದಿಲ್ಲ. 20 ನೈವೇದ್ಯಕ್ಕೆ ಇರುವೆ. ದೇವರಿಗೆ ಇಟ್ಟ ನೈವೇದ್ಯಕ್ಕೆ ಇರುವೆಗಳು ಮುತ್ತಿಕೊಂಡರೆ ದೇವರು ಅದನ್ನು ಸ್ವೀಕರಿಸಿದ್ದಾನೆ ಎಂದು ತಿಳಿದುಕೊಳ್ಳಬಹುದು. ಆದ್ದರಿಂದ ನಿಮಗೆ ಇರುವೆಗಳು ಏನಾದರೂ ಕಾಣಿಸಿದಾಗ ಅಕ್ಕಿ ಅಥವಾ ಸಕ್ಕರೆ ಏನಾದರೂ ಹಾಕಿ, ಇಲ್ಲದಿದ್ದರೆ ಓಡಿಸಬೇಡಿ ಅವುಗಳನ್ನು. ಅದು ಕಪ್ಪು ಇರುವೆ ಕಂಡರೆ ಒಳ್ಳೆಯದು. 21 3 ಹಲ್ಲಿಗಳ ದರ್ಶನ. ಮನೆಯಲ್ಲಿ ಒಂದೇ ಕಡೆ 3 ಹಲ್ಲಿಗಳು ಅಥವಾ ತುಳಸಿ ಗಿಡದ ಬಳಿ ಹಲ್ಲಿ ಕಂಡರೆ ಲಕ್ಷ್ಮಿ ಕೃಪೆ ಇದೆ ಎಂದು ಅರ್ಥ. ಆದ್ದರಿಂದ ಹಲ್ಲಿಗಳಿದ್ದರೆ ಅವುಗಳನ್ನು ಬಿಸಾಡಬೇಡಿ ಅಥವಾ ಓಡಿಸಬೇಡಿ. 22 ತುಳಸಿ ಗಿಡ ಒಣಗುವಿಕೆ. ತುಳಸಿ ಗಿಡ ನಿಮ್ಮ ಮನೆಯಲ್ಲಿ ಒಣಗುತ್ತಿದ್ದರೆ ಮನೆಗೆ ಯಾವುದೋ ಆಪತ್ತು ಅಥವಾ ಕೀಡು ಎದುರಾಗಲಿದೆ ಎಂಬ ಮುನ್ಸೂಚನೆ. ಉಪ್ಪು ಚೆಲ್ಲುವುದು. ಕೈಯಿಂದ ಉಪ್ಪು ಕೆಳಗೆ ಬಿದ್ದರೆ ಮನೆಯಲ್ಲಿ ಹಣದ ನಷ್ಟ ಉಂಟಾಗಲಿದೆ ಎಂಬ ಸಂಕೇತವಾಗಿರುತ್ತದೆ. 24 ಗೂಬೆ ಮತ್ತು ಇಲಿಗಳು. ಗುಡ್ಡೆಗೂಬೆ ಕಂಡರೆ ಶುಭ ಸಂಕೇತವಾಗಿರುತ್ತದೆ. ಆದರೆ ಮನೆಯಲ್ಲಿ ಪದೇ ಪದೇ ಇಲಿಗಳು ಕಾಣಿಸಿಕೊಂಡರೆ ಭವಿಷ್ಯದಲ್ಲೇನೋ ಒಂದು ಕೆಟ್ಟದ್ದು ನಡೆಯಲಿದೆ ಎಂಬ ದುರದೃಷ್ಟದ ಸೂಚನೆಯಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.